ಸರ್ ತಮ್ಮ ಹೆಸರು? ಜಾಕಿರ್ ಹುಸೇನ್ ಅಂತ ಸರ್, ಹ್ಞೂ. ಹುಣಸೂರು ನಗರಸಭೆ ಸದಸ್ಯರು. ಸರ್ ಏನು ವಿಚಾರಕ್ಕೆ ಇವತ್ತು ಮಾತಾಡ್ತಾ ಇದ್ದೀರಾ ಸರ್? ಸರ್ ಈಗಾಗಲೇ ಸುಪ್ರೀಂ ಕೋರ್ಟು, ಸರ್ವೋಚ್ಚ ನ್ಯಾಯಾಲಯ ಏನೊಂದು ತೀರ್ಪು ಕೊಟ್ಟೈತೆ ಹೊಸದಾಗಿ. ಈ ಕಟ್ಟಡಗಳು ಮನೆಗಳೆಲ್ಲ ಕಟ್ಟಿದಾಗ ಬಡವರಿಗೆ, ಶ್ರೀಮಂತರಾಗಿರೋ ಯಾರಿಗೂ ವಿದ್ಯುತ್ ಶಕ್ತಿ ನಿರಾಕ್ಷೇಪಣಾ ಪತ್ರ ಕೊಡಬಾರ್ದು ಅಂತ ಒಂದು ಆದೇಶ ಹೊರಡಿಸಿದೆ. ಇದಕ್ಕೆ ರಾಜ್ಯ ಸರ್ಕಾರ ಏನೂ ಕೈ ಕ್ರಮ ತಗೊಂಡಿಲ್ಲ. ಇದೇ ಸರ್ಕಾರದಿಂದ ನಮಗೆ ಎಲ್ಲ ಬಡವರಿಗೋಸ್ಕರ ಬಿ ಖಾತೆನ ಸೃಷ್ಟಿ ಮಾಡಿದ್ರಲ್ಲ, ಅದು ಭಾಳ ಜನಗಳಿಗೆ ಉಪಯೋಗ ಆಗಿದೆ. ಬಡವರಿಗಾಗಿದ್ದು, ಶ್ರೀಮಂತರಿಗಾಗಿದ್ದು, ಕಷ್ಟ ಸುಖ, ಒಂದು ಮದುವೆ, ಸಾಲ ಸೋಲೋದಕ್ಕೆಲ್ಲ ಒಂದು ರಿಜಿಸ್ಟ್ರು ಮಾಡದಿರೋದನ್ನ ರಿಜಿಸ್ಟ್ರ್ ಮಾಡೋದು ಅವಕಾಶ ಮಾಡಿಕೊಟ್ಟಿದೆ. ಇದೇ ರೀತಿ ನಾವೇನು ಹೇಳ್ತಾ ಇದ್ದೀವಿ, ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾಯಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ನಮ್ಮ ಮಂತ್ರಿಮಂಡಲಕ್ಕೆ, ರಾಜ್ಯ ಸರ್ಕಾರಕ್ಕೆ, ನಮ್ಮ ಒಂದು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಮಗೆ ಲೀಗಲ್ ಒಪಿನಿಯನ್ ಲಾಯರ್ಸ್ ಇದ್ದೇ ಇರ್ತಾರೆ ಸರ್ಕಾರದ ಪರ. ಅದಕ್ಕೆ ಒಂದು ರಿಟ್ ಹಾಕಿ ಸುಪ್ರೀಂ ಕೋರ್ಟ್ಗೆ ಈ ರೀತಿ ಕರೆಂಟು ಕೊಡದೆ ಏಕಾಏಕಿ ನಿಲ್ಲಿಸಿದ್ರಿಂದ ಬಡವರಿಗೆ ಭಾಳ ಕಷ್ಟ ಆಗುತ್ತೆ, ಯಾರಿಗೂ ಅನುಕೂಲವೂ ಆಗಲ್ಲ. ಹೋಗಿ ನಾವು ಚೆಸ್ಕಾಮ್ಗಾಗಿರ್ಬೋದು, ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆ, ಮಹಾನಗರ ಪಾಲಿಕೆ, ನಗರ ಪಾಲಿಕೆ ಇವೆಲ್ಲ ಸದಸ್ಯಗಳನ್ನ ಹೋಗಿ ನಾವು ಜನಗಳು ಬಂದು NOC ಕೊಡಿಸಿ ನಾವು ಮನೆಗೆ ಅಂದಾಗ ಅವ್ರು ನಮ್ಮ ಮೇಲೆ ಕೋಪ ಮಾಡ್ತಾರೆ. ಆಮೇಲೆ ನಾವು ಅಧಿಕಾರಿಗಳಿಗೆ ಬೈಯೋದು ಮಾಡೋದು ಇವೆಲ್ಲ ಅಧಿಕಾರಿದೇನು ತಪ್ಪಿರಿಕ್ಕಿಲ್ಲ. ಅವರು ನ್ಯಾಯಾಲಯ ಏನು ತೀರ್ಪು ಕೊಡೋದು ಅದಕ್ಕೆ ತಲೆ ಬಾಗ್ತಾರೆ. ನಾನು ಸಹ ಅಷ್ಟೇ, ಎಲ್ಲರೂ ಅಷ್ಟೇ. ಕಾನೂನಿಗೆ ಮೊದಲನೇದಾಗಿ ನಾವು ತಲೆ ಬಾಗ್ತೀವಿ, ಇದು ನಮ್ಮ ಸಂವಿಧಾನ. ಬಟ್ ಒಂದೇನಪ್ಪ ಅಂದರೆ, ಬಡವ್ರಿಗೂ ನಾವು ಒಂದು ಕಷ್ಟಕ್ಕೆ ಸುಖಕ್ಕೆ ಅವ್ರಿಗೆ ಸಹಾಯ ಮಾಡಬೇಕು. ಜನಪ್ರತಿನಿಧಿಗಳು ನಮಗೆ ಮತ ಹಾಕಿ ಗೆಲ್ಲಿಸ್ತಾರೆ, ಒಂದು ಮೂಲಭೂತ ಸೌಕರ್ಯಗಳನ್ನ ಅವ್ರಿಗೆ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ರೀತಿಯಲ್ಲಿ ನಾನು ಈ ದಿನ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾಯಿದ್ದೀನಿ. ಆಮೇಲೆ ಹುಣಸೂರಿನಲ್ಲಿ ಕೆಲವು ಹಳೆಯ ಆಸ್ತಿಗಳು 1947 ನಮಗೆ ಸ್ವತಂತ್ರ ಸಿಕ್ಕಿದೆ. ಅದಕ್ಕಿಂತ ಮುಂಚೆ ಇರುವಂಥ ಆಸ್ತಿಗಳಿಗೆ ಕೂಡ ಅಂದರೆ ಹುಣಸೂರು ಯೋಜನಾ ಪ್ರಾಧಿಕಾರದಿಂದ ಯಾವುದೇ ರೀತಿ ಪರವಾನಗಿ ಅವರಿಗೆ ಕೊಡ್ತಾಯಿಲ್ಲ. ಯಾಕೆ ಅಂದರೆ ಅವರು ಅಧಿಕಾರಿಗಳು, ನಮ್ಮ ರೇಣುಕಾ ಮೇಡಮ್ ಅಂತ ಹುಣಸೂರು ಕೂಡ ಇಲ್ಲಿ ಅಧಿಕಾರಿ, ಅವರು ಯಾವುದಾದ್ರು ಒಂದು ಮಾಹಿತಿ ಹಕ್ಕಲ್ಲಿ ಯಾರು ಬಂದು RTI ಕಾರ್ಯಕರ್ತರು ಒಂದು ಮಾಹಿತಿ ಕೇಳಿದಾಗ ಆ ದಾಖಲಾತಿಗಳನ್ನ ಒರಿಜಿನಲ್ ದಾಖಲಾತಿಗಳು ಸೃಷ್ಟಿಯಾಗಿರೋಂಥದ್ದಲ್ಲ. ಹಳೆಯ ಆಸ್ತಿ, ಒಂದು ಸ್ಲಮ್ಮು, ಹಳೆಯದು ಅಂದರೆ ತಿಳ್ಕೊಳ್ಳಿ, ಸ್ಲಮ್ ಏರಿಯಾಗಳು ಅಂದರೆ ಅದು ಗ್ರಾಮ ಠಾಣ. ಆ ಗ್ರಾಮ ಠಾಣದ ಆಸ್ತಿಗೆ ಈ ರೇಣುಕಾ ಮೇಡಮು ಯಾವುದೇ ಕಾರಣಕ್ಕೂ ಯಾರೇ ಬಂದರೂ ಲೈಸೆನ್ಸ್ನ ಆ ಪರವಾನಗಿ ವಿತರಣೆ ಮಾಡ್ತಾಯಿಲ್ಲ. ಅವರು ಸಾಲ ಸೋಲ ಮಾಡಿ ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಸಾಲ ಪಡೆದು ಒಂದು ನಿವೇಶನ ಖರೀದಿ ಮಾಡಿರ್ತಾರೆ. ಅವರಿಗೆ ಕಟ್ಟಕ್ಕೆ ಕೊಡೋಕ್ಕಾಗಲಿಲ್ಲ, ಯಾರೋ ಬಂದು ಮಾಹಿತಿ ಕೇಳ್ತಾರೆ ಅಂದರೆ ಮಾಹಿತಿ ಹಕ್ಕು ನಮ್ಮ ಸಂವಿಧಾನ ಪ್ರಕಾರ ಕೊಡಲೇಬೇಕು. ಕೇಳಿ, ಪ್ರತಿಯೊಂದು ಹಕ್ಕು ಮಾನವನಿಗೆ ಹಕ್ಕು ಕೇಳಲೇಬೇಕು. ಬಟ್ ಯಾವ ರೀತಿ ಅದನ್ನು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಧಿಕಾರಿಗಳಿಗೆ ಇನ್ನೊಬ್ಬ ಮೇಲ್ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ರವಾನೆ ಸಲ್ಲಿಸಿ ಅವ್ರಿಗೆ ಈ ರೀತಿ ದಾಖಲಾತಿ, ರೆವಿನ್ಯೂ ಸೆಕ್ಷನ್, ನಗರಸಭೆ ಆಗಿರ್ಬೋದು, DC ಕಚೇರಿ ಇರ್ಬೋದು, ಇದಕ್ಕೆ ಒಂದು ರೆವಿನ್ಯೂ ಸೆಕ್ಷನ್ ಅಂತ ಇದ್ದೇ ಇರ್ತದೆ. ಅಲ್ಲಿ ಹೋಗಿ ಕೇಳಬೇಕು. ಇವರು ಒಂದು ಕಡೆ ಬಡವನಿಗೆ ಮನೆ ಕಟ್ಟಕ್ಕೆ ಕೊಡ್ತಾಯಿಲ್ಲ, ಒಂದು ಕಡೆ ಕರೆಂಟ್ ಕೊಡ್ತಾಯಿಲ್ಲ. ಮನುಷ್ಯ ಬದುಕೋದು ಹೆಂಗೆ? ಇದಕ್ಕೆ ಯಾರು ಹೊಣೆ? ರಾಜ್ಯ ಸರ್ಕಾರ ಇವತ್ತು ಎಷ್ಟೆಷ್ಟು ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಬರ್ತೈತೆ. ಇದು ಒಂದು ಒಳ್ಳೆ ಕೆಲಸ ಮಾಡಿ. ರಾಜ್ಯದಲ್ಲಿ ಯಾರೂ ಇದು ಸುದ್ದಿ ಎತ್ತಿಲ್ಲ. ಏಕೈಕ ನಾನೇ ಒಬ್ಬನೇ ಈ ರಾಜ್ಯದಲ್ಲಿ ಸುದ್ದಿ ಎತ್ತಿದ್ದೀನಿ. ಯಾಕೆಂದರೆ ಆ ಬಡವರ ಕಷ್ಟ, ಆ ರೈತರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ನಾನೊಬ್ಬ ರೈತರ ಮಗ. ಇದ್ರ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳಿಗೇನಾದ್ರು ಮನವಿ ಕೊಡ್ತಾ ಇದ್ದೀರಾ? ಅದ್ರ ಜೊತೆಗೆ ಹುಣಸೂರು ನಗರಸಭಾ ಸದಸ್ಯರು ಒಬ್ಬರೇ ಜಾಕೀರ್ ಹುಸೇನ್ ಒಬ್ಬರೇ ಯಾಕೆ ಹೋರಾಟಕ್ಕೆ ಕೈ ಹಾಕಿದ್ದಾರೆ? ನಾನು ಒಂದು 4-5 ಬಾರಿ ನಾನು ಒಬ್ಬ ಹಿರಿಯ ನಗರಸಭಾ ಸದಸ್ಯ, 3-4 ಬಾರಿ ಗೆದ್ದಿದ್ದೀನಿ. ಆಗ್ಲಿಂದನೂ ಈ ರೂಲ್ಸು ಕಾನೂನು ಇರಲಿಲ್ಲ. ಒಬ್ಬ ಮನೆ ಕಟ್ಟಿದ್ರೆ ಅವ್ರಿಗೆ ಕರೆಂಟ್ ಕೊಡ್ತಾಯಿದ್ರು. ಒಂದು ನಗರ ಅಭಿವೃದ್ಧಿ ಪ್ರಾಧಿಕಾರ ಅಲ್ಲಿಂದ ಒಂದು ಲೈಸೆನ್ಸು ಪರವಾನಗಿ ಎಲ್ಲ ಕೊಡ್ತಿದ್ರು. ಈಗ ಏಕಾಏಕಿ ನಿಲ್ಲಿಸಿದ್ದಾರೆ. ಹುಣಸೂರಲ್ಲಿ ಪ್ರಾಧಿಕಾರನೇ ಇತ್ತಿತ್ತಿಲ್ಲ, ಹೂಡ ಇರಲಿಲ್ಲ. ಅದು ಮಾಜಿ ಶಾಸಕರು HP ಮಂಜುನಾಥ್ರವರು ಒಂದು ಹೂಡನ ತಂದು ಹುಣಸೂರಿಗೆ ಆಗಲೇಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಒಂದು ಹೂಡ ಆಯಿತು. ಯೋಜನಾ ಪ್ರಾಧಿಕಾರ ಮಾಡಿದ್ರು. ಅದಾದ ನಂತರ ಕೆಲವು ಅಧಿಕಾರಿಗಳು ಬಂದಾಗ ಅದಕ್ಕೆ ಗೊತ್ತಿಲ್ಲದೇ ಇರೋ ಅಧಿಕಾರಿಗಳು ಆ ದಾಖಲಾತಿನ ಪರಿಶೀಲಿಸದೆ, ಏನು ಗೊತ್ತಿಲ್ಲದಿರೋರು ಅವರು ತಿಳುವಳಿಕೆ ತಿಳ್ಕೊಂಡು ಅದೇ ದಾಖಲಾತಿನ ಪರಿಶೀಲಿಸಬೇಕು, ಸ್ಥಳ ಪರಿಶೀಲಿಸಬೇಕು. ಅವನಿಗೆ ಯೋಗ್ಯತೆ ಇದೆಯಾ ನಾವು ಕಟ್ಟಡಕ್ಕೆ ಪರವಾನಗಿ ಕೊಡಬೇಕಾದ್ರೆ? ಇವತ್ತು ಆ್ಯಕ್ಟ್ ಏನು ಹೇಳ್ತದೆ, 4 ಕಡೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಸೆಟ್ ಬ್ಯಾಕ್ ಕೊಡಬೇಕು. ಅವನು ವಾಸ್ತವಕ್ಕೆ ಯೋಗ್ಯವಾಗಿದ್ದಾನೆ, ಕೊಡಬಹುದು. ಇವರು ಏಕಾಏಕಿ ಯಾರು ಬಂದರೂ ಲೈಸೆನ್ಸ್ ಕೊಡಲ್ಲ, ಕೊಡೋಕ್ಕೆ ಬರೋಕ್ಕಿಲ್ಲ ಅಂದರೆ ಕಾನೂನಲ್ಲಿ ಕೊಡಬಾರ್ದು ಅಂತ ಎಲ್ಲರೂ ಇದೆಯಾ? ಪಕ್ಕ ನೋಡಬೇಕು ಡಾಕ್ಯುಮೆಂಟು. 1947ಕ್ಕಿಂತ ಹಳೆಯ ಆಸ್ತಿಗಳು. ಹುಣಸೂರು ಗ್ರಾಮ ಠಾಣ ಅಂದರೆ ಅವರಿಗೆ ಗೊತ್ತಿಲ್ಲ ಕೆಲವು, ಬಹುಶಃ ಅವರು ಮೇಡಮು ಒಳ್ಳೆ ಅಧಿಕಾರಿ ಇರ್ಬೋದು, ಒಳ್ಳೆ ಅಧಿಕಾರಿನೇ, ಬಟ್ ತಿಳುವಳಿಕೆ ಕಡಿಮೆ ಅಂತ ನಾನು ಹೇಳ್ತೀನಿ. ರೆವಿನ್ಯೂ ಬಗ್ಗೆ ತಿಳ್ಕೋಬೇಕು.
ನಾನೀಗ ಮಾಧ್ಯಮದ ಮುಂದೆ ಮಾತಾಡ್ಬೇಕಾದ್ರೆ ನಾನು ಅರ್ಥ ಮಾಡ್ಕೋಬೇಕು, ತಿಳ್ಕೊಂಡು ಮಾತಾಡಬೇಕು. ಇದು ಜನಗಳೆಲ್ಲ ನೋಡ್ತಾ ಇರ್ತಾರೆ. ನನ್ನ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ನಾನು ಮನೆ ಕಟ್ಟಿದ್ದೀನಿ, ಶ್ರೀಮಂತ ಬಡವ ಅನ್ನೋ ರೀತಿಲಿಲ್ಲ. ಇದು ಎಲ್ಲರೂ ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತ ಮಾನ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತಾಯಿದ್ದೀನಿ, ಮಂತ್ರಿಮಂಡಲಕ್ಕೆ, ರಾಜ್ಯ ಸರ್ಕಾರಕ್ಕೆ. ಅದೇ ರೀತಿ ಸರ್, ಹುಣಸೂರು ನಗರಸಭೆ ಮುಂದೆ ಖಾಸಗಿ ಮೈದಾನ ಇದೆ, ಸರ್ಕಾರದ ಜಾಗ ಅದು. ಹೌದು. ಅದರಲ್ಲಿ ಖಾಸಗಿ ವಾಹನಗಳೆಲ್ಲ ನಿಲ್ಸ್ಕೊತಾರೆ, ಅದು ಯಾರು ಕೇಳ್ತಾ ಇಲ್ವಲ್ಲ, ಏನಕ್ಕೆ ಅದು? ಸರ್, ಈಗ ಮೊದಲೇ ಹುಣಸೂರಲ್ಲಿ ಭಾಳ ಸಣ್ಣ ಸಣ್ಣ ರಸ್ತೆಗಳು, ಕೆಲವು ವೆಹಿಕಲ್ಸ್ ಅವರಿಗೆ ಒಂದು ಸ್ಟ್ಯಾಂಡು SP ಮಂಜುನಾಥ್ ಮಾಡಿಕೊಟ್ಟಿದ್ರು ಕೆಳಗಡೆ. ಅಲ್ಲಿ ಜಾಗ ಸಾಲದೇನೆ ಒಂದು ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನ ಗಂಟೆ, 2 ಗಂಟೆ, 1 ಗಂಟೆ ನಿಲ್ಲಿಸ್ಕೊಳ್ತಾರೆ, ಪುನಃ ತೆಗಿತಾರೆ. ರೋಡ್ ಸೈಡಲ್ಲಿ ಅವ್ರು ನಿಲ್ಲಿಸ್ಬಿಟ್ರೆ ಸಾರ್ವಜನಿಕ ಒಂದು ದೆಸೆಯಿಂದ ಅದರಿಂದ ನಮಗೆ ನಗರಸಭೆಗೆ ಅನುಕೂಲ ಇಲ್ಲ. ಅಲ್ಲಿ ಯಾರು ವಾಕ್ ಮಾಡೋ ಜಾಗಕ್ಕೂ ತೊಂದರೆ ಕೊಡ್ತಾ ಇಲ್ಲ. ಅವರು ನಿಲ್ಲಿಸ್ಕೊಂಡಿರ್ತಾರೆ, ಸಂಜೆ ತೆಗೆದುಬಿಡ್ತಾರೆ. ಒಟ್ಟಲ್ಲಿ ಅದರಿಂದ ಯಾರೋ ಸಾರ್ವಜನಿಕರಿಗೇನು ತೊಂದರೆ ಆಗ್ತಾ ಇಲ್ಲ. ಅವರು ವೆಹಿಕಲ್ಸ್ ನಿಲ್ಲಿಸೋದ್ರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಯ್ತಲ್ಲ. ತೊಂದರೆ ಆಯ್ತಿರೋದು ಕಚೇರಿಗಳಿಂದ. ಈಗ ಚೆಸ್ಕಾಮ್ಗೆ ಹೋಗ್ತೀವಿ, ಚೆಸ್ಕಾಮ್ ಕಚೇರಿ ಅಧಿಕಾರಿಗಳು ಏನು ಹೇಳ್ತಾರೆ, ನಮಗೆ NOC ಜೊತೆ OC ಕೇಳ್ತಾರೆ. ಈಗ ಹೊಸದಾಗಿ OC ಏನಂದರೆ ಅವನು ಕ್ರಮಬದ್ಧವಾಗವನೇ ವಾಸಕ್ಕೆ ಯೋಗವಾಗಿದ್ದಾನೆ ಅಂತ ಒಂದು OC ಕೊಡಬೇಕು. ಒಂದು ವಿದ್ಯುತ್ ನಿರಾಕ್ಷೇಪಣಾ ಪತ್ರ ಅಂತ ಬರ್ತದೆ ನಮ್ಮ ನಗರಸಭೆಯಿಂದ, ಅದನ್ನು ಕೂಡ ಕೇಳ್ತಾರೆ. ಈಗ ಇಲ್ಲಿ ಎರಡೂ ಕೊಡ್ತಾ ಇಲ್ವಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇದೆ ಸ್ವಾಮಿ, ಕೊಡಕ್ಕೆ ಬರೀಕಿಲ್ಲ ಅಂತ ನಾನು ಆಲ್ರೆಡಿ ತಮ್ಮ ಮುಂದೆ ನಾನು ಗೈಡೆನ್ಸ್ ಹಾಕಿದ್ದೀನಿ. ಸರ್ಕಾರದ ಏನಿದೆ ಗೈಡೆನ್ಸ್ ಅದು ಹಾಕಿದ್ದೀನಿ ನಿಮಗೆ, ಸರ್ಕ್ಯುಲರು ಏನು ಪ್ರಕಟಣೆ ಮಾಡಿದ್ದಾರೆ ಅವರು, ಪೂರ್ತಿ ಪೇಪರ್ಸ್ ನಮಗೆ ಡಾಕ್ಯುಮೆಂಟು ದಾಖಲಾತಿನ ಕೊಡಿಸಿದ್ದೀನಿ. ಅದನ್ನು ಪರಿಶೀಲಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ. ಆಮೇಲೆ ಕೆಲವು ಅಧಿಕಾರಿಗಳಿಗೆ ರೆವಿನ್ಯೂ ಬಗ್ಗೆ ಗೊತ್ತಿಲ್ಲದಿರೋರನ್ನ ನಗರಸಭೆಯಿಂದ, ಹುಣಸೂರಿಂದ ದಯವಿಟ್ಟು ಅಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಿ ಒಳ್ಳೆ ಅಧಿಕಾರಿಗಳು, ತಿಳುವಳಿಕೆ ಇಂಥವ್ರಿಗೆ ನನಗೆ ಯಾಕಿಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಇದಕ್ಕೇನಾದ್ರು ಸರ್ಕಾರ ಸ್ಪಂದಿಸ್ತಿಲ್ಲ ಅಂದರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಿಮ್ಮದು? ನಾನು ಎಲ್ಲ ನಗರಸಭಾ ಸದಸ್ಯರುಗಳಿಗೂ ಎಲ್ಲ ನನ್ನ ಥರನೇ ಎಲ್ಲ ಅವರು ಗೆದ್ದು ಬಂದಿರೋದು. ಅವರು ಬಡವರ ಪರ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ. ಅವ್ರ ಜೊತೆ ನಾವೆಲ್ಲ ಸೇರಿ ಒಗ್ಗೂಡಿಸಿ, ನಾವೆಲ್ಲ ಕೆಲವು ಮುಖಂಡರುಗಳು ನಾವೆಲ್ಲ ಸೇರಿ ಸರ್ಕಾರದ ಮೇಲೆ ನಮಗೆ ಈ ರೀತಿ ಆಗಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತೀವಿ. ತಮ್ಮ ಹೆಸರು ಸರ್? ಸರ್, ನನ್ನ ಜಾಕೀರ್ ಹುಸೇನ್ ಅಂತ. ನಮ್ಮ ನಗರಸಭೆಯಲ್ಲಿ ನಾನು 4-5 ಬಾರಿ ಬ್ರಾಹ್ಮಣರ ಬೀದಿಲೂ ಗೆದ್ದಿದ್ದೀನಿ, ಹಲವಾರು ಕಡೆ ನಾನು ಗೆದ್ದಿದ್ದೀನಿ ಸರ್. ಆಮೇಲೆ ಇನ್ನೂ ಒಂದು ವಿಷಯ ಮುಖ್ಯವಾಗಿ, ಹೊಸದಾಗಿ ಬಡಾವಣೆಗಳೆಲ್ಲ ಮಾಡ್ತಾಯಿದ್ದಾರೆ ಹುಣಸೂರಲ್ಲಿ. ಅಲ್ಲಿ ಯಾವುದೇ ರೀತಿ ಕನೆಕ್ಟಿವಿಟಿ, ಸಂಪರ್ಕ ಸರಿ ಇಲ್ಲ, ಸಂಪರ್ಕಗಳು ಸರಿ ಇಲ್ಲದಕ್ಕೂ ಅದಕ್ಕೆ ಆದೇಶ ಕೊಡೋದು. ಒಂದು ಅಧಿಕಾರಿಗಳಿಗೆ ಮೊದಲೇ ನಮಗೆ ನಾನು ತಿಳಿಸಿದ್ದೀನಲ್ಲ, ಹುಣಸೂರು ಹೂಡಾದಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಬೇಕು ಯೋಜನಾ ಪ್ರಾಧಿಕಾರಕ್ಕೆ ಅಂತ. ಆಮೇಲೆ ಕೆಲವು ಬಡಾವಣೆಗಳಲ್ಲಿ, ಮಂಜುನಾಥ ಬಡಾವಣೆ, ಮಾರುತಿ ಬಡಾವಣೆಯಲ್ಲಿ ರೋಡಿಗೆ ಇರೋ ರಸ್ತೆ ಮಾಡಿರೋದನ್ನ ಅಲ್ಲೇ ಸೈಟ್ ಮಾಡಿದ್ದಾರೆ. ಇದು ನಮ್ಮ ಅಧಿಕಾರಿಗಳು ಹೋಗಿ ಪರಿಶೀಲಿಸಿ, ಈಗ ಬೇರೆ ಕಡೆಯೆಲ್ಲ ಬಡಾವಣೆಗಳೆಲ್ಲ ಇವರು ಆದೇಶ ಹೊರಡಿಸ್ತಾರಲ್ಲ, ಆ ಜಾಗನ ಪರಿಶೀಲಿಸಬೇಕು. ಓಡಾದವರು ಯೋಜನಾ ಪ್ರಾಧಿಕಾರ ಅಧಿಕಾರಿಗಳು ಹೋಗಿ ಅಲ್ಲಿ ಸೈಟ್ ರಸ್ತೆಯಲ್ಲಿ ಯಾರು ಮಾಡಿರೋದು ಅಂತ ಕೇಳಬೇಕು. ಯಾರು ಕೇಳಲ್ಲ. ರಸ್ತೆ ಆಮೇಲೆ ತಿರುವುಗಳೆಲ್ಲ ಪೂರ್ತಿ ಆ ಬಡಾವಣೆಗಳು 88 ಬಡಾವಣೆ ಇದೆ, ಅನಧಿಕೃತ ಬಡಾವಣೆಗಳು. ಈಗ ಸರ್ಕಾರ ಅದಕ್ಕೆ ಬಿ ಖಾತಾ ಸೃಷ್ಟಿ ಆದಮೇಲೆ ಪ್ರತಿಯೊಬ್ಬರಿಗೂ ಅನುಕೂಲ ಆಯಿತು, ಬಡವರಿಂದ ಶ್ರೀಮಂತ ಎಲ್ಲರಿಗೂ. ಇಲ್ಲಿ ಬೆಳಕು ನಾವು ಮೂಲಭೂತ ಸೌಕರ್ಯಗಳು ಶ್ರೀಮಂತ ಬಡವ ಮಧ್ಯಂತರದಿಂದ ಏನು ನೋಡೋಕ್ಕಿಲ್ಲವಲ್ಲ ಸರ್. ಅದಕ್ಕೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ. ನಾನು ರಾಜ್ಯದಲ್ಲೇ ಮೊದಲನೇದಾಗಿ ಈ ಒಂದು ಯೋಚನೆಯನ್ನು ಮಾಡಿ, ಯಾರು ಇತಿಹಾಸದಲ್ಲಿ ಮಾಡದೇ ಇರೋ ಕೆಲಸನ ನಾನು ಮಾಡಿದ್ದೀನಿ. ನನ್ನ ಜೊತೆ ಎಲ್ಲ ಮಹಾನಗರ ಪಾಲಿಕೆ, ನಗರ ಪಾಲಿಕೆ ಸದಸ್ಯರುಗಳು, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ ಎಲ್ಲ ಸದಸ್ಯರಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನನ್ನ ಜೊತೆ ದಯವಿಟ್ಟು ಸಹಕರಿಸಿ ನಾವೆಲ್ಲ ಒಗ್ಗೂಡಿ ನ್ಯಾಯ ಕೇಳುವ, ರೈತರ ಪರ ಬರೋರ ಪರ ಅಂತ ಹೇಳ್ತಾ, ಈ ಒಂದು ನನ್ನ ಕರೆದಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಮಾಧ್ಯಮದ ಮಿತ್ರರಿಗೆ ಹಾಗೂ ವಿಶ್ವ ಮಂಡಳಿ ಪತ್ರಿಕಾಗೋಷ್ಠಿಯವರಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಕ್ಕೆ